ಹಿಂದಿನ ಭಾಗದಲ್ಲಿ ಅರ್ಜುನ್ ತನ್ನ ಹೆಂಡತಿಗೆ ಯಾವ ಸಹಾಯನೂ ಮಾಡಲ್ಲ. ಯಾಕೆಂದ್ರೆ ಅವನಿಗೆ ತನ್ನ ಹೆಂಡತಿ ಕಂಡ್ರೆ ಇಷ್ಟ ಇರಲ್ಲ. ಆದ್ರೂ ಕೂಡ ಗೀತಾ ತನ್ನ ಮಕ್ಕಳು ಭವಿಷ್ಯ ಹಾಳಾಗಬಾರ್ದು ಅಂತ ಕಷ್ಟಪಟ್ಟು ದುಡಿದು ಅವರಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾಳೆ. ಅದ್ರ ಜೊತೆಗೆ ಸಂಸ್ಕಾರನೂ ಹೇಳ್ಕೊಡ್ತಾಳೆ. ಆದ್ರೆ ಸಂಯುಕ್ತನಿಗೆ ಮೊದಲಿಂದಾನೂ ದುರಂಕಾರ, ದುಡ್ಡಿದೆ ಅನ್ನೋ ಅಹಮ್ಮು. ಹಾಗಾಗಿ ತನ್ನ ಮಗಳಿಗೆ ದುಡ್ಡು ಕೊಟ್ಟು ದುಡ್ಡಿದ್ದವ್ರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡಬೇಕು ಅಂತೆಲ್ಲ ಸಂಸ್ಕಾರ ಹೇಳ್ಕೊಡ್ದೇನೆ ಒಟ್ರಾಶಿ ಅವಳಿಗೆ ಮನ್ಸಿಗೆ ಬಂದಾಗ ಬೆಳೆಸಿರ್ತಾಳೆ. ಯಾವುದೇ ಬೆಳೆಯೋ ಪುಟ್ಟ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವೋ ಅದನ್ನೇ ಕಲಿತಾರೆ. ಹಾಗಾಗಿ ಅವರಿಗೆ ತಪ್ಪು ಸರಿಗಳು ಯಾವುವು ಅಂತ ತಿಳಿಸಿ ಹೇಳಬೇಕು. ಆದರೆ ಸಂಯುಕ್ತ ಅದು ಯಾವುದನ್ನು ಮಾಡಲ್ಲ. ಮಗಳಿಗೆ ದುಡ್ಡು ಕೊಟ್ಟು ಅವಳಿಗೆ ಇಷ್ಟ ಬಂದಾಗ ಬದುಕೋದಕ್ಕೆ ಬಿಟ್ಟಿರ್ತಾಳೆ. ಸಾಕ್ಷಿ ಕೂಡ ತಪ್ಪು ಯಾವುದು ಸರಿ ಯಾವುದು ಏನೂ ಗೊತ್ತಿಲ್ಲದೆ ತನಗಿಷ್ಟ ಬಂದಾಗ ಬದುಕಿರ್ತಾಳೆ. ದುಡ್ಡಿರೋ ಅಹಂಕಾರದಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳಿದೇನೆ ಬೆಳೆದಿರೋ ಸಾಕ್ಷಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಗೀತಾ ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಸಂಸ್ಕಾರನೇ ಮುಖ್ಯ ಅಂತ ಬೆಳೆಸಿರೋಳು. ಹೀಗಿರೋ ಈ ಸ್ಟೋರಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಪ್ರಾಣ್ಯ, ಪ್ರಣಮ್, ನಿಮ್ಮಿಬ್ರಿಗೂ ತಿಂಡಿ ಬಾಕ್ಸೇ ಹಾಕಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಬಾಕ್ಸ್ ತಗೊಂಡೋಗಿ ಆಯ್ತಾ? ಹಾಗೆ ಮರ್ತ್ಬಿಟ್ಟು ಹೋಗ್ಬಿಡ್ಬೇಡಿ. ಆಮೇಲೆ ಊಟ ತಿಂಡಿ ಇಲ್ಲದೆ ಸುಮ್ಮನೆ ಸ್ವರ್ಗ ಹೋಗ್ಬಿಡ್ತೀರಾ. ಓದು ಓದು ಅಂತ ಓದಲ್ಲೇ ಮುಳುಗೋಗ್ಬೇಡಿ. ಸಾಕ್ಷಿ, ನೀನು ಬಂದ್ಯಾ? ಸರಿ, ಹಾಗಾದ್ರೆ ನಿನಗೂ ಒಂದು ಬಾಕ್ಸಿಗೆ ತಿಂಡಿ ಹಾಕ್ಕೊಡ್ತೀನಿ. ತಗೊಂಡೋಗಿ ಮಧ್ಯಾಹ್ನ ಮರೀದೆ ತಿನ್ನು ಆಯ್ತಾ? ಊಟ ತಿಂಡಿ ಮಾಡಲಿಲ್ಲ ಅಂದ್ರೆ ಆಮೇಲೆ ಸ್ವರ್ಗ ಹೋಗ್ಬಿಡ್ತೀಯ. ಓ ಬಿಗ್ ಮಮ್ಮ, ನಾನು ತಿಂಡಿ ತಗೊಂಡು ಹೋಗಲ್ಲ. ನಾನು ಅಲ್ಲೆಲ್ಲರೂ ಹೊರಗಡೆ ತಿನ್ಕೊಂಡ್ಬಿಡ್ತೀನಿ. ನೀವು ನನಗೇನು ಬಾಕ್ಸಿಗೆ ಹಾಕೋದು ಬೇಡ. ಅಯ್ಯೋ, ಇದೇನೇ ಹೀಗೆ ಹೇಳ್ತೀಯಾ? ಆಮೇಲೆ ಹಾಳು ಮೂಳು ಎಲ್ಲ ಹೊರಗಡೆ ತಿಂದು ಏನಾದ್ರೂ ರೋಗ ಬರುತ್ತೆ. ನಿನ್ ದೊಡ್ಡಮ್ಮನೆ ಹೇಳ್ತಿದ್ದಾಳ್ತಾನೆ ಬಾಕ್ಸಿಗೆ ಹಾಕೊಡ್ತೀನಿ ಅಂತ. ತಗೊಂಡೋಗು, ಅದನ್ನೇ ತಿನ್ನು. ಅಯ್ಯೋ ಅತ್ತೆ, ಏನ್ ಹೀಗೆ ಹೇಳ್ತಿದ್ದೀರಾ? ನನ್ನ ಮಗಳಿಗೆ ನಾನು ದುಡ್ಡು ಕೊಟ್ಟೆ ಕಳ್ಸೋದು. ಅವಳಿಗೇನು ದುಡ್ಡಿಗೆ ಬರ ಬಂದಿಲ್ಲ. ಒಳ್ಳೆ 5 ಸ್ಟಾರ್ ಹೋಟೆಲಲ್ಲೇ ಹೋಗಿ ತಿಂತಾಳೆ. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ಅಯ್ಯೋ ಸಂಯುಕ್ತ, ಅತ್ತೆ ಮಾತಿನ ಅರ್ಥ ನೀನ್ ಅಂದ್ಕೊಂಡಾಗಲ್ಲ. ಹೊರಗಡೆ ಎಲ್ಲ ತಿಂದು ಆರೋಗ್ಯ ಯಾಕೆ ಹಾಳು ಮಾಡಬೇಕು ಅಂತ. ಹೇಗೂ ಮನೇಲಿ ಮಾಡಿರ್ತೀನಿ ಅಲ್ವಾ, ಅದನ್ನೇ ತಗೊಂಡೋದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಅಯ್ಯಯ್ಯೋ, ಇದೇನ್ ಹೇಳ್ತಿದ್ರಾ ಅಕ್ಕ ನೀವು? ನೀವು ಮಾಡೋ ಅಡ್ಗೆನೋ ಒಳ್ಳೆ ಅಮೃತ ಅಮೃತ ತಿಂದಾಗತ್ತೆ ನೋಡಿ. ಅದಕ್ಕೆ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾನು ನೀವು ಮಾಡೋದೇ ತಿನ್ಬೇಕು. ಕರೆಕ್ಟ್ ಮಮ್ಮ. ಬಿಗ್ ಮಮ್ಮ, ನೀವು ಅಡ್ಗೆ ಮಾಡೋದಕ್ಕಿಂತಾನು ಹೋಟೆಲಲ್ಲಿ ತುಂಬಾ ರುಚಿಯಾಗಿರುತ್ತೆ. ನಾನು ಅಲ್ಲೇ ತಿನ್ಕೋತೀನಿ ಬಿಡಿ. ಸರಿ ಕಣಮ್ಮ ಸಾಕ್ಷಿ, ನಿನ್ಗೆ ಹೇಗಿಷ್ಟನೋ ಹಾಗೆ ಮಾಡು. ಸರಿ, ಇವತ್ತು ಹೇಗೂ ಮೊದಲನೇ ದಿನ ಅಲ್ವಾ, ಅದಕ್ಕೆ 3 ಜನನು ಒಟ್ಟಿಗೆ ಹೋಗಿ ಒಟ್ಟಿಗೆ ಬನ್ನಿ ಆಯ್ತಾ? ನೋ ಬಿಗ್ ಮಮ್ಮ, ನಾನು ಇವ್ರ ಜೊತೆ ಹೋಗಲ್ಲ. ಮಮ್ಮ ನಿನ್ನೆನೇ ಸ್ಕೂಟಿ ತಗೊಂಡ್ ಬಂದಿದ್ದಾಳೆ. ನಾನು ಇವ್ರ ಜೊತೆ ಎಲ್ಲ ಹೋದ್ರೆ ನನ್ನ ಡಿಗ್ನಿಟಿ ಕಡಿಮೆ ಆಗುತ್ತೆ, ನನ್ನ ಸ್ಟೇಟಸ್ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಆಗಿರೋ ಜೊತೆನೇ ಹೋಗೋದು. ನನ್ನ ಫ್ರೆಂಡ್ಸ್ ಎಲ್ಲ ಹೈಫೈ ಇದ್ದಾರೆ ಗೊತ್ತಾ, ನಾನು ಅವ್ರ ಜೊತೆನೇ ಹೋಗ್ತೀನಿ. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಬಾಯ್. ಸಂಯುಕ್ತ, ಮಕ್ಕಳಿದ್ರಿಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ, ನಾನ್ ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಅತ್ತೆ? ಅಲ್ಲ, ನನ್ನ ಮಗಳಿಗೆ ಹೇಗೆ ಇಷ್ಟನೋ ಹಾಗೆ ಇರ್ಬೇಕು. ಅವಳಿಗೆ ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡೋದಕ್ಕೆ ನಾನ್ ರೆಡಿ ಇದ್ದೀನಿ. ಹಾಗಾಗಿ ಸ್ಕೂಟಿ ತಗೊಂಡ್ ಬಂದೆ. ಅವಳು ಸ್ಟ್ಯಾಂಡರ್ಡ್ ಕಡಿಮೆ ಆಗ್ಬಾರ್ದು. ಅವಳು ಇನ್ಮೇಲೆ ಕಾಲೇಜಿಗೆ ಸ್ಕೂಟಿಲೇ ಹೋಗ್ಲಿ. ನಿಮ್ಮ ಮೊಮ್ಮಕ್ಳು ಹಾಗೆ ಆ ಸರ್ಕಾರಿ ಬಸ್ನಲ್ಲಿ ಹೋದ್ರೆ ಅಲ್ಲಿ ಇಲ್ಲಿ ತಳ್ಕೊಂತ ಓಲಾಡ್ಕೊಂತ ಬೇಕಾ? ಅದು ದುಡ್ಡಿಲ್ದಿದ್ದವ್ರಿಗೆ ಸರಿ, ದುಡ್ಡಿದ್ದವ್ರಿಗೆಲ್ಲ ಅದಾಗ್ ಬರಲ್ಲ. ಇನ್ನ ಕಾಲೇಜಿಗೆ ಬಾಕ್ಸ್ ತಗೊಂಡೋಗು ಅಂತ ಹೇಳ್ತಿರಲ್ಲ, ನನ್ನ ಮಗಳು ಕಾಲೇಜ್ ಯಾವ್ದು ಗೊತ್ತಾ ನಿಮ್ಗೆ? ಅದನ್ನ ನೀವು ಕನ್ಸಲ್ಲೂ ನೋಡಿರಕ್ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಕಾಲೇಜು. ಅಂತ ಕಾಲೇಜಲ್ಲಿ ಆ ಕಡೆ ಈ ಕಡೆ ಅಂತ ಕ್ಯಾಂಟೀನು 5 ಸ್ಟಾರ್ ಹೋಟೆಲ್ ತರ ಇದಾವೆ. ಅದ್ರಲ್ಲೇ ಹೋಗಿ ತಿಂತಾಳೆ. ಅವಳ ಕೈನಲ್ಲಿ ಕಂತೆ ಕಂತೆ ದುಡ್ಡು ಕೊಟ್ಟಿರ್ತೀನಿ ನಾನು. ನಿಮ್ಮ ಮೊಮ್ಮಕ್ಳ ಹಣೆ ಬರದಲ್ಲಿ ಅದೆಲ್ಲ ಎಲ್ಲಿದೆ ಹೇಳಿ? ಅವ್ರ ಕೈನಲ್ಲಿ ಕಂತೆ ಕಂತೆ ಬಿಡಿ. 10 ರೂಪಾಯಿ ಹುಡ್ಬೇಕು ಅಂದ್ರೂ ತುಂಬಾನೇ ಕಷ್ಟಪಡ್ಬೇಕು. ಹಾಗಿರುವಾಗ ಅವರಿಗೆ ಪಾಪ 5 ಸ್ಟಾರ್ ಹೋಟೆಲ್ ಆಗ್ಲಿ ಹೊರಗಡೆ ರೋಡ್ ಸೈಡ್ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಅನ್ಸತ್ತೆ. ಅದಕ್ಕೆ ಇಲ್ಲಿ ಮನೇಲಿ ಏನ್ ಮಾಡಿರ್ತೀರೋ ಅದನ್ನೇ ತುಂಬಿಸಿ ಕಳಿಸ್ತೀರಾ. ಹಾಗಂತ ನೆಕ್ಸ್ಟ್ ಟೈಮು ನನ್ನ ಮಗಳಿಗೆ ಕೇಳಬೇಡಿ ನೀವು. ನನ್ನ ಮಗಳು 5 ಸ್ಟಾರ್ ರೇಂಜಿಗೆ ಇದ್ದಾಳೆ. ಸಂಯುಕ್ತ, ಮಾತಿನ ಮೇಲೆ ನಿಗಾ ಇರ್ಲಿ. ಬಾಯಿ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅವಳು ನಿನ್ನಕ್ಕ, ವಯಸ್ಸಿಗಾರು ಮರ್ಯಾದೆ ಕೊಡೋದ್ ಕಲಿ. ನೀನ್ ಹೇಗೋ ನಿನ್ ಮಗಳು ಹಾಗೆ ತಯಾರಾಗ್ತಿದ್ದಾಳೆ. ಅತ್ತೆ, ನಾನು ಲಕ್ಷ ಸಂಬಳ ತಗೋತೀನಿ. ಕೈ ತುಂಬಾ ದುಡ್ಡಿರತ್ತೆ. ಅದಕ್ಕೆ ನಾನ್ ಸ್ಟ್ಯಾಂಡರ್ಡ್ ಮಾಡ್ತೀನಿ. ಅದು ನನ್ನಿಷ್ಟ. ಆದ್ರೆ ನಿಮ್ ಸೊಸೆಗೆ ಕೈನಲ್ಲಿ 3 ಕಾಸು ಹುಟ್ಟೋದೇ ಕಷ್ಟ ಆಗಿರುತ್ತೆ. ಅದಕ್ಕೆ ಅವರು ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾರೆ. ಅವ್ರಿಗೆ ಮಾತಾಡ್ಬೇಡಿ ಅಂತ ಯಾರು ಹೇಳ್ತಾರೆ? ನಾನು ಸರಿಯಾಗಿ ಮಾತಾಡ್ತೀನಿ. ಅದಕ್ಕೆ ಅವ್ರು ಏನು ಮಾತಾಡದೆ ಸುಮ್ಮನೆ ಇರೋದು. ಮಾತಾಡೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅವ್ರಿಗೆಲ್ಲಿದೆ? ಕೈನಲ್ಲಿ 3 ಕಾಸಿದ್ರೆ ತಾನೆ ಮಾತಾಡೋದು. ಛೇ, ಸಂಯುಕ್ತಂಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ಮಾತಾಡಿದ್ರೆ ಸಾಕು ದುಡ್ಡು ಅಂತಾಳೆ. ಇವ್ರಪ್ಪ ಏನು ದುಡ್ಡಿಗೆ ಹುಡ್ಸಿದ್ದ ಅನ್ಸತ್ತೆ ಇವಳನ್ನ. ಅಯ್ಯೋ ಅತ್ತೆ, ಹೋಗ್ಲಿ ಬಿಡಿ. ಏನೋ ತಿಳಿದೆ ಮಾತಾಡ್ತಾಳೆ.
ಇಷ್ಟಕ್ಕೆಲ್ಲ ನೀವು ಕೋಪ ಮಾಡ್ಕೋಬೇಡಿ. ಮೊದಲೇ ನಿಮಗೆ BP ಇದೆ, ಆಮೇಲೆ ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ. ಸಂಯುಕ್ತ ಪ್ರತಿಯೊಂದನ್ನು ದುಡ್ಡಿಂದಾನೇ ಅಳಿತಾ ಇರ್ತಾಳೆ. ಅದು ಅಲ್ದೇನೆ ದುಡ್ಡಿದ್ರೆ ಮಾತ್ರನೇ ಮಾತಾಡೋದು, ದುಡ್ಡಿದ್ರೆ ಮಾತ್ರನೇ ಅಹಂಕಾರ ತೋರಿಸೋದು. ಇದೆಲ್ಲಾನು ಮಾಡ್ಬೇಕು ಅಂದ್ರೆ ದುಡ್ಡಿರ್ಬೇಕು, ನನ್ನ ಹತ್ರ ಅದಿದೆ ಹಾಗಾಗಿ ನಾನು ಹೀಗಿದ್ದೀನಿ ಅಂತ ದರ್ಪದಿಂದ ಹೇಳ್ಕೊತಾ ಇರ್ತಾಳೆ. ಇವಳಾಗೇನೆ ಮಗಳನ್ನ ಕೂಡ ತಯಾರು ಮಾಡಿರ್ತಾಳೆ. ಮಗಳಿಗೂ ಇವಳ ಬುದ್ಧಿನೇ ಬಂದಿರತ್ತೆ. ಹಾಗಾಗಿ ಅಲ್ಪ ಸ್ವಲ್ಪ ದುರಂಕಾರನೂ ಮಾಡ್ತಿರ್ತಾಳೆ. ಆದ್ರೆ ಮನೆಯವ್ರಿಗೆ ಅವಳಿನ್ನು ಪುಟ್ಟ ಹುಡುಗಿ, ಹಾಗಾಗಿ ಅವಳ ಮಾತಿಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲ್ಲ ಅವರು. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯತ್ತೆ. ಅರೆ ಪ್ರಣಮ್, ಅಲ್ಲಿತ್ತಿರೋದು ಸಾಕ್ಷಿ ತಾನೇ? ನೋಡು, ಯಾವ್ದೋ ಹುಡ್ಗನ್ ಜೊತೆ ಇದ್ದಾಳೆ. ಹೌದು ಕಣೆ ಪ್ರಾಣ್ಯ, ಅವಳು ಸಾಕ್ಷಿನೇ. ನನ್ಗೆ ಯಾಕೋ ಅನ್ನಿಸ್ತಿದೆ ಅವರಿಬ್ರು ಲವ್ ಏನಾದರೂ ಮಾಡ್ತಿದಾರ ಅಂತ. ಅಲ್ಲ, ಅವನನ್ನ ಹಗ್ ಮಾಡ್ಕೊಂಡು ನಿಂತಿದ್ದಾಳೆ. ಅದು ಅಲ್ದೇನೆ ನನ್ನ ಫ್ರೆಂಡ್ ರಮೇಶ ಹೇಳ್ತಿದ್ದ, ನಿನ್ನ ತಂಗಿ ಯಾರ ಜೊತೆನೋ ತುಂಬ ಸುತ್ತಾ ಇದ್ದಾಳೆ ಕಣೋ, ಯಾವಾಗಲೂ ಅವರಿಬ್ಬರೇ ಓಡಾಡ್ತಾ ಇರ್ತಾರೆ ಅಂತ. ಅದು ಅಲ್ದೇನೆ ಬೆಳಿಗ್ಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ. ಆದ್ರೆ ಕಾಲೇಜಿಗೆ ಹೋಗ್ದೇನೆ ಇವನ್ ಜೊತೆ ಇದ್ದಾಳಲ್ಲ. ನಾನು ಒಂದ್ 2 ಸರಿ ನೋಡಿದ್ದೆ ಅವನ್ ಬೈಕಲ್ಲಿ ಸುತ್ತಾ ಇರೋದು. ಆದ್ರೆ ನಾನು ಕನ್ಫ್ಯೂಸ್ ಆಗಿ ನಾನೇ ತಪ್ಪು ತಿಳ್ಕೊಂಡೇನೋ ಅಂತ ಸುಮ್ಮನಾದೆ, ನಿನಗೆ ಹೇಳ್ದೇನೆ. ನನ್ಗ್ಯಾಕೋ ರಮೇಶ ಹೇಳ್ದಾಗೆ ಇವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅನಿಸ್ತಿದೆ. ಪ್ರಾಣ್ಯ, ಯಾವುದಕ್ಕೂ ಈ ವಿಷಯನ ಅಮ್ಮಂಗೆ ಹೇಳ್ಬಿಡೋಣ. ಅವನು ಎಂಥವನೋ ಏನೋ, ಆಮೇಲೆ ಸಾಕ್ಷಿ ಲೈಫ್ ಸುಮ್ಮನೆ ಹಾಳಾಗ್ಬಿಡುತ್ತೆ. ಮೊದಲು ಹೋಗಿ ಅಮ್ಮನ ಹತ್ರ ಹೇಳೋಣ, ಆಯ್ತಾ? ಹೌದು ಕಣೋ, ಪಾಪ ಅವಳಿಗೇನು ಗೊತ್ತಾಗಲ್ಲ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸುಮ್ಮನೆ ತೊಂದ್ರೆ. ಅಮ್ಮಂಗ್ ಮೊದಲು ಹೇಳಿ ಈ ವಿಷಯದ ಬಗ್ಗೆ ಮನೇಲಿ ಮಾತಾಡ್ಸೋಣ ಬಾ. ಸಾಕ್ಷಿ ಯಾವ್ದೋ ಹುಡುಗನ್ ಜೊತೆ ಪಾರ್ಕ್ ನಲ್ಲಿ ಅಷ್ಟು ಕ್ಲೋಸ್ ಆಗಿ ನಿಂತಿರೋದ್ ನೋಡಿ ಪ್ರಾಣ್ಯ ಮತ್ತೆ ಪ್ರಣಮ್ಗೆ ಡೌಟ್ ಶುರುವಾಗತ್ತೆ. ಹಾಗಾಗಿ ಯಾವ್ದಕ್ಕೂ ಇರ್ಲಿ ಅಂತ ತನ್ನ ತಾಯಿ ಹತ್ರ ಬಂದು ಇರೋ ವಿಷಯ ಹೇಳ್ತಾರೆ. ಏನು, ಏನ್ ಹೇಳ್ತಿದ್ರು ನೀವಿಬ್ರು? ಸಾಕ್ಷಿ ಯಾವ್ದೋ ಹುಡುಗನ್ ಜೊತೆ ಸುತ್ತಾ ಇದ್ದಾಳ ಅಲ್ವೋ? ಪಾಪ ಅವಳಿಗೆ ಏನು ಗೊತ್ತಾಗಲ್ಲ. ನೀವಿಬ್ರೆ ಏನೋ ತಪ್ಪು ತಿಳ್ಕೊಂಡಿದ್ರ ಅನ್ಸತ್ತೆ. ಯಾವ್ದು ಕರೆಕ್ಟ್ ಆಗಿ ಹೇಳ್ರೋ? ಅಯ್ಯೋ ಇಲ್ಲ ಅಮ್ಮ, ನಾವ್ ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಪ್ರಣಮ್ ಇಬ್ರು ಹತ್ರದಿಂದಾನೇ ನೋಡಿದೀವಿ. ಅದು ಅಲ್ದೇನೆ ಪ್ರಣಮ್ ಫ್ರೆಂಡ್ ರಮೇಶ ಇದಾನಲ್ಲ, ಅವನು ಹೇಳ್ತಾ ಇದ್ನಂತೆ ಅವನು ಮತ್ತೆ ಸಾಕ್ಷಿ ಒಂದೇ ಕಾಲೇಜು. ಯಾವಾಗ್ಲೂ ಯಾವ್ದೋ ಹುಡುಗನ್ ಜೊತೆ ಸುತ್ತಾ ಇರ್ತಾಳೆ. ಅದು ಬೇರೆ ಕಾಲೇಜಿಗೂ ಬರೋದಿಲ್ಲ. ಸುಮ್ನೆ ಕಾಲೇಜಿಗೆ ಬಂದಾಗೆ ಬೆಳಗ್ಗೆ ಹೊರಡ್ತಾಳಷ್ಟೇ. ಬೆಳಗ್ಗೆ ಹೊರಡುವಾಗ ನಾನು ನೋಡ್ತೀನಿ, ಆದ್ರೆ ಕಾಲೇಜ್ ಒಳಗ್ ಬರೋದೇ ಇಲ್ಲ ಅವಳು. ಎಷ್ಟೊತ್ತಿಗೆ ನೋಡು ಅವನ ಜೊತೆನೆ ಸುತ್ತಾ ಇರ್ತಾಳೆ. ಏನೋ ಇದೆ ಅವರಿಬ್ರು ಮಧ್ಯೆ ಅಂತ ಹೇಳ್ತಾ ಇದ್ನಂತೆ. ಅಮ್ಮ, ಈ ವಿಷಯದ ಬಗ್ಗೆ ಮನೇಲಿ ಒಂದ್ಸರಿ ಮಾತಾಡು. ಅಜ್ಜಿ ಹತ್ರನೂ ಹೇಳಮ್ಮ. ಆ ಹುಡುಗ ಏನೋ ಸರಿ ಇಲ್ಲ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಪಾಪ ಸಾಕ್ಷಿಗೆ ತೊಂದರೆ ಆಗತ್ತೆ. ಅವಳಿಗೇನು ಗೊತ್ತಾಗಲ್ಲ, ಇನ್ನ ಚಿಕ್ಕ ಹುಡುಗಿ. ಸರಿ ಕಣ್ರು, ನಾನು ಏನು ಅಂತ ವಿಚಾರಿಸ್ತೀನಿ. ಇವತ್ ಬೇಡ, ನಾಳೆ ಬೆಳಗ್ಗೆ ವಿಚಾರಿಸ್ತೀನಿ. ಇವಾಗ ಟೈಮ್ ಆಗಿದೆಯಲ್ಲ, ಸರಿ ನೀವು ಮಲ್ಕೊಳ್ಳಿ. ಸಂಯುಕ್ತ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓ ಏನಕ್ಕ, ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ದೀರಾ? ಏನಾದ್ರೂ ಹಣದ ಸಹಾಯ ಬೇಕಿತ್ತಾ ಹೇಗೆ? ಬೇಕಾದ್ರೆ ಹೇಳಿ, ಪರವಾಗಿಲ್ಲ, ಸಾಲ ಅಂತ ಕೊಡ್ತೀನಿ. ಆಮೇಲೆ ನಿಧಾನವಾಗಿ ನಂದೆಲ್ಲ ಕೆಲಸ ಮಾಡ್ಕೊಡ್ತಾ ಸಾಲ ತೀರ್ಸಿದ್ರೆ ಸಾಕು. ಲೇ ಸಂಯುಕ್ತ, ಅವಳು ಅಷ್ಟು ನೀಟಾಗಿ ಮಾತಾಡ್ತಿದ್ದಾಳೆ, ನೀನು ದುಡ್ಡಿನ ದುರಂಕಾರ ಮಾಡ್ತಿದ್ಯಲ್ಲ. ಹೀಗ್ ಮಾಡಿನೇ ನಿನ್ ಮಗಳು ಏನೋ ಬೇಡದಿರೋ ಕೆಲಸ ಮಾಡ್ತಿರೋದಲ್ಲಿ. ಏನು ಬೇಡದೇ ಇರೋ ಕೆಲಸನ? ಏನತ್ತೆ ಮಾತಾಡ್ತಿದ್ರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನನ್ನ ಮಗಳ ಬಗ್ಗೆ ನೀವು. ಸಂಯುಕ್ತ, ಅವ್ರು ಹೇಳ್ತಿರೋದು ಸುಳ್ಳಲ್ಲ. ನಿನ್ ಮಗಳು ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳಂತೆ. ಯಾವಾಗ್ಲೂ ಪಾರ್ಕು ಪಬ್ಬು ಅಂತ ಸುತ್ತ ಬರ್ತಿದ್ದಾಳೆ ಅಂತ ಹೇಳ್ತಾ ಇದ್ರು. ಎಲ್ರು ಬಾಯಲ್ಲೂ ಅದೇ. ನನ್ನ ಮಕ್ಕಳು ನೋಡಿದಾರಂತೆ, ಅದನ್ನ ಹೇಳಿದ್ರು. ಹಾಗಾಗಿ ಏನ್ ವಿಷಯ ಅಂತ ವಿಚಾರಿಸೋಣ ಅಂತ ಕೇಳ್ತಾ ಇರೋದು. ಅಂದ್ಕೊಂಡೆ ಇದೆಲ್ಲ ನಿಮ್ದೇ ಕೆಲಸ ಆಗಿರತ್ತೆ ಅಂತ. ನೋಡಿದ್ರೇನ್ರಿ ನಿಮ್ ಅತ್ತಿಗೆ ಹೇಗೆ ಅಂತ? ಅಲ್ಲ, ನನ್ ಕೈನಲ್ಲಿ ದುಡ್ಡಿದೆ, ನನ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದೀವಿ ಅಂತ ನಿಮ್ ಅತ್ತಿಗೆಗೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಅದಕ್ಕೆ ಅವಳ ಮರ್ಯಾದೆ ತೆಗೆದು ಅವಳನ್ನ ಕೆಟ್ಟೋಳ್ ಮಾಡ್ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಅಯ್ಯೋ ಸಂಯುಕ್ತ, ಇದೇನ್ ಮಾತು ಅಂತ ಆಡ್ತಿದ್ಯಾ? ಅಲ್ಲ, ಸಾಕ್ಷಿ ಏನ್ ಬೇರೆಯವಳ? ಅವಳು ನನಗ್ ಮಗಳಿದ್ದಾಗೆ ತಾನೆ. ಅವಳ ಜೀವನ ಹಾಳಾಗತ್ತೆ, ಅವಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ನಾನೇನಾದ್ರೂ ಮಾಡಕ್ ಸಾಧ್ಯನಾ? ನೋಡು, ಹಾಗೆಲ್ಲ ಏನೇನೋ ಯೋಚನೆ ಮಾಡ್ಬೇಡ. ಅವಳೇನಾದ್ರೂ ತಪ್ಪು ಮಾಡಿದ್ ನಿಜ ಆದ್ರೆ ಮುಂದೆ ಜೀವನದಲ್ಲಿ ತುಂಬಾನೇ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅದಕ್ಕೆ ಇವಾಗ್ಲೇ ಹೇಳ್ತಾ ಇರೋದು, ಏನಾದ್ರೂ ಹಾಗೇನಾದ್ರೂ ಇದ್ರೆ ತಿಳ್ಕೊಂಡು ಅದಕ್ ಬುದ್ಧಿವಾದ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಅಂತ. ಬೇಕಾದ್ರೆ ಅವಳನ್ನೇ ಒಂದ್ಸಾರಿ ಕೇಳ್ ನೋಡು. ಏನು ಕೇಳೋದ್ ಬೇಡ. ನನ್ ಮಗಳು ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತು. ಅದನ್ನೆಲ್ಲ ನೀವು ಹಾದಿ ಬೀದಿ ಹೋಗೋರೆಲ್ಲ ಹೇಳಿ ತಿಳ್ಕೊಬೇಕಾಗಿಲ್ಲ ನಾನು. ಸಾಕ್ಷಿ, ನೀನ್ ಒಳಗೋಗು. ನೋಡ್ರಿ, ನಿಮ್ಮ ಅತ್ತಿಗೆಗೆ ಸುಮ್ನೆ ಇರೋದಕ್ಕೆ ಹೇಳಿ. ಸುಮ್ನೆ ನನ್ ಮಗಳ ಬಗ್ಗೆ ಇಲ್ದೇ ಇರೋ ಆರೋಪ ಮಾಡೋದಕ್ಕೆ ಹೇಳ್ಬೇಡಿ. ಮಕ್ಳು ಹೇಳಿದ್ರು, ಊರು ಮನೆಯವ್ರು ಹೇಳಿದ್ರು ಅಂತ ನನ್ ಮಗಳಿಗೆ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡ್ಬೇಡಿ ಅಂತ ಹೇಳಿ. ಅಣ್ಣ, ಸಂಯುಕ್ತ ಹೇಳ್ತಿರೋದು ಸರಿಯಾಗೇ ಇದೆ. ನಿನ್ ಹೆಂಡ್ತಿನ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೋ. ಅದಕ್ಕೆ ಏನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾರೆ.
ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿಲ್ವಾ ನನ್ನ ಮಗಳು ಹೇಗೆ ಅಂತ? ಏನೋ ಹೊಟ್ಟೆ ಕಿಚ್ಚು ಅನ್ಸುತ್ತೆ, ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅವಳ ಬಗ್ಗೆ ಕೆಟ್ಟ ಪ್ರಚಾರ ಮಾಡ್ತಿದ್ದಾರೆ. ನೋಡು, ಇನ್ಮೇಲೆ ಇದೇ ತರ ಆದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ. ಅಕ್ಕ, ಇವಾಗ ಹೇಳ್ತಿದ್ದೀನಿ, ನನ್ನ ಮಗಳು ನನ್ನಿಷ್ಟ. ಅವಳಿಗೂ ಗೊತ್ತು ಯಾರ ಜೊತೆ ಸೇರ್ಬೇಕು, ಎಷ್ಟು ಸ್ಟ್ಯಾಂಡರ್ಡ್ ಮಾಡ್ಬೇಕು ಎಲ್ಲಾನು ಗೊತ್ತು. ಯಾವ ತಿರ್ಬೋಕಿ ಜೊತೆನೂ ಸೇರಲ್ಲ. ನೋಡಿ, ಇನ್ಮೇಲಿಂದ ನನ್ನ ಮಗಳು ಸುದ್ದಿಗೆ ಬರಬೇಡಿ. ಏನೇನೋ ಹೇಳಿ ಸುಮ್ಮನೆ ಏನೇನೋ ಪ್ರಚಾರ ಮಾಡಬೇಡಿ ನೀವು. ಅಮ್ಮ, ಈ ಮೂದೇವಿಯಿಂದ ನನ್ಗಂತೂ ನೆಮ್ಮದಿನೇ ಇಲ್ಲ. ಮದ್ವೆ ಆಗಿರೋ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳೋ ಹಾಗೂ ಇಲ್ಲ, ಅವಳು ಬುದ್ಧಿ ಚೆನ್ನಾಗಿದೆ ಅಂತ ಹೇಳೋ ಹಾಗೂ ಇಲ್ಲ. ಅಲ್ಲಮ್ಮ, ಈ ದೊಡ್ಡ ಶಿಖಾಮಣಿನ ಈ ಮನೆ ಸೊಸೆ ಮಾಡಿದ್ಯಲ್ಲ, ನಿನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಅಲ್ಲಮ್ಮ, ಕಂಡೋರ್ ಮಕ್ಳು ಸುದ್ದಿ ಇವಳಿಗೆ ಯಾಕೆ? ಅವ್ರಿಗೆ ಗೊತ್ತಿರಲ್ವಾ ಅವ್ರ ಮಕ್ಳನ್ನ ಹೇಗ್ ಬೆಳೆಸ್ಬೇಕು ಅಂತ? ಮೊದ್ಲು ಇವಳ ಮಕ್ಳನ್ನ ನೆಟ್ಟಗ್ ಬೆಳೆಸ್ಕೊಳಕ್ ಹೇಳು. ಸುಮ್ನೆ ಮಾತಾಡ್ತಾಳೆ, ಛೇ. ಸ್ಟೋರಿ ಮುಂದೆ ಏನಾಗುತ್ತೆ? ಗೀತಾ ಹೇಳಿರೋ ಹಾಗೆ ಸಾಕ್ಷಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳ ಅನ್ನೋದು ಗೊತ್ತಾಗತ್ತಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ನನ್ನ ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.